ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ರಾಘುಗೆ ಆಕ್ಸಿಡೆಂಟ್ ಅಲ್ಲಿ ಎರಡು ಕಾಲಲ್ಲಿ ಸ್ವಾಧೀನ ಇರದೆ ವೀಲ್ ಚೇರ್ ಮೇಲೆ ಕೂತ್ಕೊಂಡೆ ಮದುವೆ ಮನೆಗೆ ಬಂದಿರ್ತಾನೆ. ಎದ್ದು ನಿಂತ್ಕೊಳ್ಳಕ್ ಆಗಲ್ಲ ಅನ್ನೋ ವಿಷಯ ಗೊತ್ತಾಗಿ ಅನಿತಾ ತುಂಬಾನೇ ಸಿಟ್ಟಲ್ಲಿ ಈ ಮದುವೆನ ನಾನು ಯಾವುದೇ ಕಾರಣಕ್ಕೂ ಆಗಲ್ಲ, ಈ ಕಾಲಿಲ್ದವನ್ನ ಮಾಡ್ಕೊಂಡು ನನ್ನ ಜೀವನ ನಾನು ಹಾಳು ಮಾಡ್ಕೊಳಕ್ಕೆ ತಯಾರಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ರಾಘು ಮತ್ತೆ ಮದ್ವೆ ಆಗಲ್ಲ ಅಂತ ಹೇಳಿದ್ರೆ ಮತ್ತೆ ಮುಂದೆ ಪಲ್ಲವಿ ಮತ್ತು ಮಿಥುನ್ ಗತಿ ಹೇಗೆ? ಅವ್ರನ್ನ ನೀವು ಬದುಕೋಕ್ ಬಿಡ್ತೀರಾ? ಅವ್ರಿಬ್ರು ಜೊತೆಯಾಗಿರೋಕ್ ನೀವು ಬಿಡ್ತೀರಾ ಅಂತ ಕೇಳಿದಾಗ, ಸರಿ ಆಯ್ತು ಬಿಡ್ತೀನಿ, ನಾನೇನು ಅವ್ರಿಗೆ ಅಡ್ಡ ಬರಲ್ಲ, ಅವ್ರಿಬ್ಬರ ಜೀವನ ಚೆನ್ನಾಗಿರ್ಲಿ, ನನ್ನಿಂದ ಅವ್ರಿಗೆ ಯಾವುದೇ ತೊಂದರೆ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ ಅನಿತಾ. ಈ ಕಡೆ ಪಲ್ಲವಿಗೆ ಮತ್ತೆ ಮಂಜುಳಂಗೆ ತುಂಬಾನೇ ಖುಷಿ ಆಗ್ತಾ ಇರತ್ತೆ. ಹೇಗಾದ್ರೂ ಯಾರಾದ್ರೂ ಹಾಳಾಗೋಗ್ಲಿ, ನಾವು ಮಾತ್ರ ಚೆನ್ನಾಗಿರ್ತೀವಲ್ಲ, ಸಾಕ್ಬಿಡು ಅಂತ ಇಬ್ರು ಅಮ್ಮ ಮಗಳು ಮಾತಾಡ್ಕೋತಾ ಇರ್ತಾರೆ. ಆಗ ಅನಿತಾ ಪಲ್ಲವಿ ಮತ್ತು ಮಿಥುನ್ ಕೈನ ಒಟ್ಟಿಗೆ ಇಟ್ಟು, ಅಮ್ಮ ಇವ್ರಿಬ್ಬರ ಜೀವನನು ಚೆನ್ನಾಗಿರ್ಲಿ, ಇನ್ ಮುಂದೆ ಇವ್ರಿಗೆ ಯಾವುದೇ ತೊಂದರೆ ಆಗೋದ್ ಬೇಡ, ಇವತ್ತೇ ಪಲ್ಲವಿನ ಮನೆ ತುಂಬಿಸ್ಕೊಂಡು ಇವ್ರಿಗೆ ಸಂಸಾರ ಶುರು ಮಾಡಿ, ನನ್ನಿಂದ ಇವ್ರಿಗೆ ತೊಂದರೆ ಆಗಲ್ಲ ಅಂತ ಹೇಳ್ತಾಳೆ. ಆಗ ತರುಣ್, ಅಲ್ಲ ಅನಿತಾ, ನಿನ್ ಕಾಲ್ ಇಲ್ದೇ ಇರೋ ಟೈಮ್ ನಲ್ಲಿ ರಾಘು ನಿನ್ನ ಮದ್ವೆ ಆಗೋಕೆ ಒಪ್ಕೊಂಡ, ಅವನ್ಗಿಷ್ಟ ಇಲ್ಲ ಅಂದ್ರು ನಿನ್ ಜೊತೆ ಬಾಳ್ಬೇಕು ಅಂತ ಅನ್ಕೊಂಡ. ಯಾವ್ದಕ್ಕೋಸ್ಕರ? ಅವ್ರ ತಂಗಿಗೋಸ್ಕರ, ಪಲ್ಲವಿಗೋಸ್ಕರ. ಆದ್ರೆ ನೀನ್ ಇವತ್ತು ನಿಮ್ ಅಣ್ಣನ್ಗೋಸ್ಕರ ನೀನ್ ಯಾವ್ದೇ ತ್ಯಾಗ ಮಾಡಲ್ವಾ? ಪಾಪ ನಮ್ ರಾಘು ಈ ಪರಿಸ್ಥಿತಿಯಲ್ಲಿ ಇದಾನೆ ಅಂತ ಅವನ್ನ ಕೈ ಬಿಡ್ತೀಯಾ ಅಂತ ಹೇಳ್ತಾ ಇರುವಾಗ, ನಾನೇನ್ ಫೂಲಾ ಇಂತ ಕೈಲಾಗಲ್ದನ್ನ ಮದ್ವೆ ಮಾಡ್ಕೊಳಕ್ಕೆ? ಇಂಥವ್ ಜೊತೆ ಬಾಳೋಕ್ಕಿಂತ ಯಾವ್ದಾದ್ರು ಹಾಳ್ಬೈ ಬೀಳೋದೇ ಬೆಸ್ಟ್ ಅಂತ ಹೇಳ್ತಾ ಇರ್ತಾಳೆ. ಆಗ ತರುಣ, ಅಲ್ಲ ಅವತ್ತು ನಿನ್ ಕಾಲ್ ಬರೋ ತರ ಮಾಡಿದ್ದೆ ರಾಘು ಅಲ್ವಾ, ಆದ್ರೆ ಇವತ್ತು ಈ ತರನಾ ಅಂತ ಹೇಳ್ತಾ ಇರುವಾಗ, ಅವತ್ತು ಕಾಲ್ ಬರೋ ತರ ಮಾಡಿದ ಅಂತ ಇವತ್ತು ನನ್ನ ಕಾಲೇ ಅವನಿಗೆ ಕೊಡ್ಲಾ? ಸಾಧ್ಯನೇ ಇಲ್ಲ, ನಾನು ಛಲಕ್ಕೋಸ್ಕರ ಈ ಮದುವೆ ಆಗ್ತಾ ಇರೋದು ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮಿಗೆ ರಾಘು, ನನಗೂ ಬೇಕಾಗಿಲ್ಲ ಕಣೆ, ಈ ಮದುವೆ ಆಗೋದು ನನಗೂ ಇಷ್ಟ ಇಲ್ಲ, ನಿನ್ನಂತ ಉಸಿರುಳ್ಳಿ ಮದುವೆ ಮಾಡ್ಕೊಳ್ಳೋದು ನನಗೂ ಇಷ್ಟ ಅಲ್ಲ, ನಿನ್ನ ನನ್ ರಿಜೆಕ್ಟ್ ಮಾಡೋದು ನಾನೇ ನಿನ್ನ ರಿಜೆಕ್ಟ್ ಮಾಡ್ತೀನಿ ಅಂತ ರಾಘು ವೀಲ್ ಚೇರ್ ಮೇಲಿಂದ ಎದ್ದು ನಿಂತ್ಕೊಂಡ್ಬಿಡ್ತಾನೆ. ಎಲ್ರಿಗೂ ಶಾಕು. ಅನಿತಾ ಇದೇನಾಯ್ತಪ್ಪ ಅಂತ ಒಂದು ಕ್ಷಣ ದಿಗ್ಭ್ರಮೆಗೊಳಗಾಗಿ ನಿಂತ್ಕೊಂಡ್ಬಿಡ್ತಾಳೆ. ಆದ್ರೆ ಮನೆಯವ್ರಿಗೆಲ್ಲರಿಗೂ ತುಂಬಾನೇ ಖುಷಿ ಆಗ್ಬಿಡುತ್ತೆ. ನಮ್ ರಾಘು ಚೆನ್ನಾಗಿದ್ದಾನಲ್ಲಪ್ಪ, ಅವ್ನ ಕಾಲಿಗೆ ಏನಾಗಿಲ್ಲ ಅಂತ ಅನ್ಕೊಂಡು ಎಲ್ರು ಅಜ್ಜಿ ದೊಡ್ಡಮ್ಮ ಅದು ಖುಷಿಯಿಂದ ನೋಡ್ತಾ ನಿಂತ್ಕೋತಾರೆ. ಈ ಕಡೆ ಮುರಾರಿ ಚಾರುಗೆ ಕಾಲ್ ಮಾಡಿರ್ತಾನೆ. ಅದ್ಕೆ ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು, ಈ ಮದುವೆ ನಡೆಯೋ ಯಾವುದೇ ಸಾಧ್ಯತೆ ನನ್ಗೆ ಕಾಣಿಸ್ತಾ ಇಲ್ಲ. ನಿಮ್ಗೆ ಗೊತ್ತಾ, ಇವತ್ತು ರಾಘು ವೀಲ್ ಚೇರ್ ಮೇಲೆ ಬಂದಿದ್ದ, ಎಲ್ಲ ನಾಟಕ ಮಾಡಿದ್ದಾನೆ. ಆ ಅನಿತನ ಮುಖವಾಡ ಏನು ಅಂತ ಬಯಲ್ ಮಾಡಕ್ಕೆ ಇದೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನೀವೊಂದ್ ಕೆಲಸ ಮಾಡಿ, ವಿಡಿಯೋ ಕಾಲ್ ಮಾಡ್ತೀನಿ, ಆನ್ ಮಾಡ್ಕೊಂಡು ಇಟ್ಕೊಂಡು ಆ ಜಾನ್ಸಿ ಅವ್ರಿಗೆ ತೋರಿಸಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾನೆ. ಈ ಕಡೆ ಮದುವೆ ಮನೆಯಲ್ಲಿ ಎಲ್ರು ಶಾಕ್ ಅಲ್ಲೇ ಇರ್ತಾರೆ. ಆದ್ರೆ ಸಂಗೀತ ಮತ್ತು ಅಜ್ಜಿ ದೊಡ್ಡವನ್ಗೆ ತುಂಬಾನೇ ಖುಷಿಯಾಗಿರುತ್ತೆ. ಹಾಗೂ ಈಗ ರಾಘುಗೆ ಅವಳು ಬಣ್ಣ ಗೊತ್ತಾಯ್ತಲ್ಲ ಅಂತ ಅನ್ಕೊಂಡು ಎಲ್ರು ಖುಷಿಯಿಂದ ಇರ್ತಾರೆ. ಆಗ ದೊಡ್ಡಮ್ಮ, ಅಲ್ಲಪ್ಪ ರಾಘು, ನಿನ್ ಕಾಲು ಸರಿ ಹೋಯ್ತಾ ಅಂದ್ರೆ ಏನ್ ಆಗಿಲ್ವಾ ಅಂತ ಕೇಳಿದಾಗ, ಅದು ಹಾಗಲ್ಲ ದೊಡ್ಡಮ್ಮ, ಸಂಗೀತ ಮತ್ತು ದೊಡ್ಡಪ್ಪ ನನ್ಗೆ ಅನಿತನ ಬಗ್ಗೆ ಹೇಳಿದ್ರು, ಆದ್ರೆ ನಾನು ಯಾವುದೇ ಕಾರಣಕ್ಕೂ ಆ ಮಾತು ನಿಜ ಅಲ್ಲ ಅಂತ ಅನ್ಕೊಂಡಿದ್ದೆ. ಅವರು ಅವಳ ಬಗ್ಗೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೆ. ಇವಳಿಗಿಂತ ದುರ್ಬುದ್ಧಿ ಇದೆ ಅಂತ ನಮ್ಗೆ ಗೊತ್ತಾಗಿದ್ದಿಲ್ಲ. ಅದಕ್ಕೆ ನಾನೊಂದು ಪ್ಲಾನ್ ಮಾಡ್ಕೊಂಡೆ. ಅವತ್ತಿನ ದಿವಸ ದೊಡ್ಡಪ್ಪ ನನ್ಗೆ ಈ ತರ ಪ್ಲಾನ್ ಮಾಡೋಣ ಅಂತ ಹೇಳಿದ್ರು, ಅದಕ್ಕೆ ನಾನು ಇಷ್ಟೆಲ್ಲ ನಾಟಕ ಮಾಡಿದೆ ಅಂತ ಹೇಳ್ತಾ ಇರ್ತಾನೆ. ಇದಕ್ಕೆಲ್ಲ ಸಾಥ್ ಕಟ್ಟಿದ್ದು ದೊಡ್ಡಪ್ಪ ಮತ್ತು ತರುಣ್, ಇವರಿಂದನೇ ಇಷ್ಟೆಲ್ಲ ಮಾಡೋಕ್ ಸಾಧ್ಯ. ಈ ಅನಿತನ ಮುಖವಾಡ ಏನು ಅಂತ ನನ್ಗೆ ಗೊತ್ತಾಯ್ತು, ಇಲ್ಲ ಅಂದಿದ್ರೆ ಆ ಅನಿತನ ಬಣ್ಣದ ಮಾತಿಗೆ ನಾನು ಮರಳಾಗಿ ನನ್ನ ಜೀವನನೇ ಹಾಳು ಮಾಡ್ಕೋತಾ ಇದ್ದೆ ಅಂತ ಹೇಳ್ತಾ ಇರ್ತಾನೆ. ಸಂಗೀತನ್ಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗ್ತಾ ಇರತ್ತೆ. ಆಗ ಸಣ್ಣಲಿ ಅನಿತಾ, ಅದು ರಾಘು ಅವರೇ, ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ, ನಾನು ಆ ತರ ಹೇಳಿಲ್ಲ ಅಂತ ನೈಕ್ಸ್ ಮಾಡೋಕೆ ಅಂತ ಬರ್ತಾಳೆ. ಆಗ ರಾಮಾಚಾರಿ, ಏಯ್ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಅಲ್ಲೋದಿಸ್ಬಿಡ್ತೀನಿ ಅಂತ ಅನಿತನ್ನ ಗೆದರ್ಸ್ತಾನೆ. ಹೆಣ್ಣೆ ನೀನು, ಹೆಣ್ ಕುಲಕ್ಕೆ ನೀನು ಅವಮಾನ, ನಿನ್ ಸ್ವಾರ್ಥ, ನಿನ್ನ ಆಸೆಗೋಸ್ಕರ ಯಾರನ್ನ ಜೀವನ ಬೇಕಾದ್ರೂ ಹಾಳು ಮಾಡ್ತೀಯ ನೀನು. ನಿನ್ ಮನುಷ್ಯಳೇ ಅಲ್ಲ, ನಿನ್ನಂತವಳಿಗೋಸ್ಕರ ನಾನು ನನ್ ಜಾನ್ಸಿ ಮೇಡಮ್ ಅವ್ರಿಗೆ ನೋವು ಮಾಡ್ಬಿಟ್ಟೆ. ಅವ್ರನ್ನ ಬಿಟ್ಟು ನಿನ್ನ ಮದುವೆ ಮಾಡ್ಕೊಡಕ್ ಬಂದಲ್ಲ, ನನ್ ಕರ್ಮ, ನಾನ್ ಮಾಡಿ ದೊಡ್ಡ ತಪ್ಪು. ದೇವತೆ ನನ್ ಜಾನ್ಸಿ ಅಂತ ಹೇಳ್ತಾ ಇರ್ತಾನೆ. ಇದೆಲ್ಲ ಸೀನ್ನು ಲೈವ್ ವಿಡಿಯೋ ಕಾಲ್ ನಲ್ಲಿ ಜಾನ್ಸಿ ಆ ಕಡೆಯಿಂದ ನೋಡ್ತಾ ಇರ್ತಾಳೆ. ಜಾನ್ಸಿಗಂತೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಕೊನೆಗೂ ನನ್ನ ಗಂಡ ನನ್ನ ಬಗ್ಗೆ ಎಲ್ಲ ಅರ್ಥ ಮಾಡ್ಕೊಂಡ್ಬಿಟ್ನಲ್ಲ, ನನ್ ಗಂಡ ನನಗ್ ಸಿಕ್ಬಿಟ್ನಲ್ಲ, ನನ್ನ ಯಜಮಾನ ನನಗ್ ಸಿಕ್ಬಿಟ್ಟ ಅಲ್ಲ ಅಂತ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ಆಗ ಚಾರು ಹತ್ರ, ನೋಡಿದ್ಯಾ ಚಾರು, ರಾಘು ನನ್ನ ಹೆಂಡತಿ ಅಂತ ಹೇಳ್ತಾ ಇದ್ದಾನೆ, ನನ್ನ ದೇವತೆ ಅಂತ ಹೇಳ್ತಾ ಇದ್ದಾನೆ, ನೋಡು ನನ್ನ ಎಷ್ಟೊಂದು ಪ್ರೀತಿ ಮಾಡ್ತಾನೆ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಮದುವೆ ಮನೆಯಲ್ಲಿ ಅದೇ ಗಲಾಟೆ. ರಾಘು ಅನಿತನ ಚೀತು ಅಂತ ಬೈತಾನೆ ಇರ್ತಾನೆ. ಆಗ ಸಡನ್ಲಿ ಅನಿತನ ಅಪ್ಪ ಅಮ್ಮ
ಅಲ್ಲಪ್ಪ ರಾಘು, ಅವಳು ನಿನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಸ್ವಲ್ಪ ಟೆನ್ಷನ್ ಅಲ್ಲಿ ಆತರ ಮಾತಾಡ್ತಾ ಇದ್ದಾಳೆ ಅಷ್ಟೇ. ಅವಳು ತುಂಬಾನೇ ಒಳ್ಳೆಯವಳು, ದಯವಿಟ್ಟು ಈ ಮದ್ವೆನ ಮಾಡ್ಕೊಳಪ್ಪ ಅಂತ ಹೇಳ್ತಾ ಇರ್ತಾರೆ. ಏನ್ರಿ ನೀವು ಮಾತಾಡೋದು? ನಿಮ್ ಮಗಳು ಮನುಷ್ಯಳ? ಸ್ವಲ್ಪ ನಿಮ್ ಎದೆ ಮುಟ್ಕೊಂಡು ಹೇಳಿ ಅವಳು ಒಳ್ಳೆ ಗುಣ ಇದೆ ಅಂತ. ಅವಳಿಗೆ ಕೆಟ್ಟ ದುರ್ಬುದ್ಧಿ ಇರೋದು, ನಿಮ್ಮಿಂದಾನೇ ಅವಳು ಇಂಥ ಬುದ್ಧಿ ಬಂದಿರೋದು. ತಂದೆ ತಾಯಿ ಸರಿಯಾಗಿದ್ರೆ ಮಕ್ಕಳು ಸರಿಯಾಗೇ ಇರ್ತಾರೆ. ಫಸ್ಟಿಗೆ ನೀವೇ ಅವಳನ್ನ ಕೆಟ್ಟ ದಾರಿಗೆ ತಂದಿದ್ದೀರಾ. ಅವ್ರು ತಪ್ಪು ಮಾಡಿದಾಗ ನೀವು ಬುದ್ಧಿ ಹೇಳಿಲ್ಲ. ಇಂಥ ನೀಚ ಮಗಳಿಗೆ ನೀವು ಜನ್ಮ ಕೊಟ್ಟಿದ್ದೀರಾ, ನಿಮಗ್ ಹೋಗಿಬೇಕು ಮೊದ್ಲು ಅಂತ ಅವ್ರನ್ನು ಸಹಿತ ಬೈಯೋಕ್ ಶುರು ಮಾಡ್ತಾನೆ. ಆಗ ಮಂಜುಳಾ, ಹೋಗ್ಲಿ ಬಿಡಪ್ಪ ರಾಘು, ಹೇಗೋ ತಪ್ಪಾಯ್ತು, ಕ್ಷಮಿಸ್ಬಿಡಪ್ಪ ಅಂತ ರಾಘುಗೆ ನೈಸ್ ಹೊಡಿಯಕ್ಕೆ ಅಂತ ಬರ್ತಾಳೆ. ಆಗ ರಾಘು, ಚಿಕ್ಕಮ್ಮ, ಪಲ್ಲವಿ, ನಿಮ್ಗೇನಾದ್ರು ಮನುಷ್ಯತ್ವ ಇದೆಯಾ? ನಿಮ್ದು ಒಂದ್ ಜನ್ಮನಾ? ನಿಮ್ಗೆ ನಾಚಿಕೆ ಆಗಲ್ವಾ ಈ ತರ ಕೆಲಸ ಮಾಡಕ್ಕೆ? ಅಲ್ಲ, ಇಷ್ಟೆಲ್ಲ ಆದ್ರೂ ಇನ್ನ ಬರೀ ಅವಳ ಬಗ್ಗೆನೇ ಹೇಳ್ತಾ ಇದ್ದೀರಲ್ಲ. ನಿಮ್ ಬುದ್ಧಿಗೆ ನಾನು ಏನ್ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ ಸ್ವಾರ್ಥಕ್ಕೋಸ್ಕರ ನೀವು ಯಾರನ್ನ ಬೇಕಾದ್ರೂ ಬಲಿ ಕೊಡ್ತೀರಾ. ಆ ಬಲಿ ಕಬಕರ ನಾನೇ ಆಗಿದ್ದೆ. ಆದ್ರೆ ಇವತ್ತು ನನಗೆ ಕಣ್ ತೆರಿತು. ನನ್ಗೆ ಏನು ಸತ್ಯ ಯಾವ್ದ್ ನಿಜ ಅಂತ ಗೊತ್ತಾಯ್ತು. ನಿಮ್ ಸ್ವಾರ್ಥಕ್ಕೆ ನನ್ನ ಜೀವನೇ ನಾನು ಬಲಿ ಕೊಡ್ತಾ ಇದ್ದೆ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಎಲ್ಲಾ ವಿಡಿಯೋ ಕಾಲ್ ನಲ್ಲಿ ನೋಡ್ತಾ ಇರ್ತಾಳೆ ಜಾನ್ಸಿಗಂತೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಯಾಕಂದ್ರೆ ಅವಳು ತುಂಬಾನೇ ಕಷ್ಟಪಟ್ಟಿರ್ತಾಳಲ್ವಾ, ಗಂಡನ ಹೇಗಾದ್ರೂ ಪಡ್ಕೋಬೇಕು ಅಂತ. ಆದ್ರೆ ಇವತ್ತು ಅವಳಿಗೆ ಅದೆಲ್ಲ ನೆರವೇರಿತು ಅಂತ ತುಂಬಾನೇ ಖುಷಿಯಿಂದ ಚಾರು ಮತ್ತು ಝಾನ್ಸಿ ಅದೇ ವಿಡಿಯೋನ ಪದೇ ಪದೇ ನೋಡ್ತಾನೆ ಇರ್ತಾರೆ. ಅದರಲ್ಲಿ ಝಾನ್ಸಿನ ಹೊಗಳ್ತಾನೆ ಇರ್ತಾನೆ ರಾಘು. ನನ್ನ ಹೆಂಡತಿ ಅಂದ್ರೆ ಅವಳು ದೇವತೆ ಅವಳು. ಅಂತವಳಿಗೆ ಮನೆ ಹಾಳಿ ಅಂತ ಇಂತ ಪಟ್ಟ ಕಟ್ಟಿದ್ರಿ ನೀವು. ಆದ್ರೂ ನಾನು ನಿಮ್ ಜೊತೆ ಸೇರಿ ಅವಳಿಗೆ ಕೊಡಬಾರದ ಕಷ್ಟ ಎಲ್ಲ ಕೊಟ್ಟಿದ್ದೀನಿ. ಆದ್ರೆ ಒಂದೇ ಒಂದು ಕಾರಣಕ್ಕೆ, ನನ್ನ ಮನೆಯವ್ರಿಗೋಸ್ಕರ ಅಂತವ್ರನ್ನೇ ಇವಳು ಹೊರಗಾಕ್ತೀನಿ ಅಂತ ಹೇಳಿದ್ಲು ಈ ಅನಿತಾ. ಇಂಥವಳಿಗೋಸ್ಕರ ನಾನು ನನ್ನ ಹೆಂಡತಿನ ನಾನು ಬಿಟ್ಕೊಡ್ಬೇಕಾ? ಸಾಧ್ಯನೇ ಇಲ್ಲ. ಏನೇ ಬದುಕಿದ್ರು ನಾನು ನನ್ನ ಝಾನ್ಸಿ ಅವ್ರಿಗೆ ಬದುಕ್ತೀನಿ. ನನ್ನ ಮನೆಯವ್ರು ಎಷ್ಟು ಮುಖ್ಯನೋ ನನ್ಗೆ ಝಾನ್ಸಿನೂ ಅಷ್ಟೇ ಮುಖ್ಯ. ಇನ್ ಮುಂದೆ ಬದುಕಿದ್ರು ಅವಳ ಜೊತೆನೆ, ಸತ್ರು ಅವಳ ಜೊತೆನೆ. ಈ ಅನಿತಾ, ಹಾಳಾದ ಅನಿತಾ ಸವಾಸ ನನಗ್ ಬೇಡವೇ ಬೇಡ. ಇವಳಿಗೋಸ್ಕರ ನನ್ನ ಜೀವನ ಹಾಳು ಮಾಡ್ಕೊಳಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ದೊಡ್ಡಪ್ಪ, ಅಲ್ಲಪ್ಪ, ಇಷ್ಟ ದಿನ ಆಗೋದೆಲ್ಲ ಆಗೋಯ್ತು, ಇನ್ಮೇಲಾದ್ರೂ ನೀನ್ ಹೆಂಡತಿ ಜೊತೆ ಚೆನ್ನಾಗಿರು. ಹೋಗು, ಮನ್ಸ್ ಬಿಚ್ಚಿ ಅವಳ ಹತ್ರ ಮಾತಾಡು. ನಿನ್ ತಪ್ಪಿಗೆ ಕ್ಷಮೆ ಕೇಳು ಅವಳ ಹತ್ರ. ಅವಳು ನಿನ್ನ ಕ್ಷಮಿಸ್ತಾಳೆ. ನಿನ್ ಜೊತೆ ಪ್ರತಿ ದಿನಾನು ಪ್ರತಿ ಕ್ಷಣನೂ ಅವಳು ಇದ್ದೇ ಇರ್ತಾಳೆ. ಇನ್ ಮುಂದೆ ನಿನಗೆ ಯಾವುದೇ ಭಯ ಬೇಡ, ನಿನ್ ಜೀವನ ಚೆನ್ನಾಗಿರುತ್ತೆ. ಹೋಗು ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಸಂಗೀತ, ಅಣ್ಣ ಹೋಗೋಣ, ಅದಕ್ಕಿನ ಮೀಟ್ ಮಾಡು, ಗುಡ್ ಲಕ್ ಅಣ್ಣ ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮಿಗೆ ರಾಮಾಚಾರಿ, ರೀ ರಾಘವ್ರೆ, ಇನ್ನೇನೆಲ್ಲ ಸಾಲ್ವ್ ಆತಲ್ಲ, ಹೋಗಿ ನಿಮ್ ಮನ್ಸಲ್ಲಿರೋ ಭಾವನೆನ ಅವ್ರ ಹತ್ರ ಹಂಚ್ಕೊಳ್ಳಿ, ಹೋಗಿ ಅಂತ ಖುಷಿಯಿಂದ ಹೇಳ್ತಾನೆ. ಇದನ್ನೆಲ್ಲ ಝಾನ್ಸಿ ನೋಡ್ತಾ ಇರ್ತಾಳೆ. ಅದೇ ಟೈಮಿಗೆ ಚಾರು ಹತ್ರ ಬಂದಾಗ, ನೋಡಿದ್ಯಾ ಚಾರು, ರಾಘು ನನ್ನ ಹತ್ರ ಬರ್ತಾ ಇದ್ದಾನೆ. ನಿಜವಾಗ್ಲೂ ಇದು ನಿಜನಾ, ನನ್ಸ ನನ್ಗೊಂದು ಅರ್ಥ ಆಗ್ತಾ ಇಲ್ಲ ಅಂತ ವಿಡಿಯೋನೇ ನೋಡ್ತಾ ಇರ್ತಾಳೆ. ಈ ಕಡೆ ರಾಘು ಮದ್ವೆಗೆ ಹಾಕಿರೋ ಹಾರ ಮತ್ತು ಟೋಪಿನ ಕಿತ್ತಿಟ್ಟು, ಸರಿ ಇನ್ನ ನಾನು ಹೋಗ್ತೀನಿ, ನನ್ ಝಾನ್ಸಿ ನನ್ಗೋಸ್ಕರ ಕಾಯ್ತಾ ಇದ್ದಾಳೆ ಅಂತ ಅಲ್ಲಿಂದ ಹೊರಟು ಓಡಿ ಹೋಗ್ತಾ ಇರ್ತಾನೆ. ಈ ಕಡೆ ಝಾನ್ಸಿನೂ ಸಹಿತ ಖುಷಿಯಿಂದ ತೇಲಾಡ್ತಾ, ಇನ್ನೇನು ನನ್ನ ಗಂಡ ಬಂದ್ಬಿಡ್ತಾನೆ ನನ್ನ ಹತ್ರ, ಅವನ ಜೊತೆ ನಾನು ತುಂಬಾನೇ ಮಾತಾಡ್ಬೇಕು ಅಂತ ಖುಷಿಯಿಂದ ತೇಲಾಡ್ತಾ ಇರ್ತಾಳೆ. ಮದುವೆ ಮನೆಯಿಂದ ರಾಘು ಓಡಿ ಹೊರಟೆ ಹೋಗ್ತಾನೆ. ಈ ಕಡೆ ಝಾನ್ಸಿ, ಸರಿ ಚಾರು, ನಾನು ಬರ್ತೀನಿ, ನನ್ನ ಗಂಡನನ್ನ ಮಾತಾಡ್ಸೋಕೆ ಅಂತ ಬರ್ತಾ ಇದ್ದಾನೆ. ಅಂದ್ರೆ ನಂಗೆ ತುಂಬಾ ಟೈಮ್ ಇಲ್ಲ, ನಾನು ಏನು ಮಾತಾಡ್ಬೇಕು ಅಂತ ನಂಗೆ ಗೊತ್ತೇ ಇಲ್ಲ, ನಂಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಚಾರು, ಒಂದ್ ನಿಮಿಷ ನನ್ನ ಮಾತು ಕೇಳು ಅಂತ ಹೇಳುವಾಗ, ಇನ್ನೇನು ನಾನು ಕೇಳಲ್ಲ, ನಂಗೆ ತುಂಬಾನೇ ಕೆಲಸ ಇದೆ, ನಂಗೆ ಟೈಮ್ ಇಲ್ಲ ಅಂತ ಅಲ್ಲಿಂದ ಹೊರಟು ಓಡೋಕ್ ಶುರು ಮಾಡ್ತಾಳೆ. ಝಾನ್ಸಿ ತುಂಬಾನೇ ಖುಷಿಯಾಗಿರ್ತಾಳೆ. ಪಾಪ ತುಂಬಾನೇ ದಿನ ಆಗಿಬಿಟ್ಟಿರುತ್ತೆ ಝಾನ್ಸಿ ಈ ತರ ಖುಷಿಯಾಗಿದ್ದು. ನೋಡೋಕಂತ ನಮ್ಗಂತೂ ತುಂಬಾನೇ ಇಷ್ಟ ಆಗ್ತಾ ಇರತ್ತೆ. ಆದ್ರೆ ಈ ಕಡೆ ಮನೆಗೆ ಅನಿತಾ ಬರ್ತಾಳೆ. ಅನಿತನ್ಗಂತೂ ತುಂಬಾನೇ ಸಿಟ್ಟು ಬಂದಿರುತ್ತೆ. ಇದೇನಿದು, ಇಷ್ಟೊಂದೆಲ್ಲ ಅವಮಾನ ಆಗ್ಬಿಡ್ತಲ್ಲ, ನಾನು ಹೇಗ್ ಬದುಕ್ಲಿ ಅಂತ ಸಿಟ್ಟಲ್ಲಿ ಆ ಕಡೆ ಈ ಕಡೆ ನೋಡ್ಕೊಂಡು ಬಂದು ಚೇರ್ ಮೇಲೆ ಕೂಡ್ತಾಳೆ. ಅವಳಿಗೆ ಸಮಾಧಾನನೇ ಆಗಲ್ಲ. ಆಮೇಲೆ ಹೋಗಿ ಪೆಟ್ರೋಲ್ನ ತಗೊಂಡು ತನ್ನ ರೂಮಿಗೆ ಹೊರಟೆ ಹೋಗ್ತಾಳೆ. ಆಗ ಎಲ್ರು, ಏನಿಳು ಪೆಟ್ರೋಲ್ ತಗೊಂಡ್ ಹೋಗ್ತಾ ಇದ್ದಾಳಲ್ಲ, ಏನಾಯ್ತು, ಏನಮ್ಮ ಅನಿತಾ, ಏನ್ ಮಾಡ್ಕೋತಾ ಇದೀಯಾ, ಏನಾದ್ರೂ ಮಾಡ್ಕೋಬೇಡಮ್ಮ ಅಂತ ಅವಳು ಹಿಂದಿಂದೇನೆ ಅವಳ ರೂಮ್ ಹತ್ರ ಹೋಗ್ತಾರೆ. ಆದ್ರೆ ಅವ್ಳು ಹೋಗೋ ಅಷ್ಟಲ್ರಿ ರೂಮ್ ನ ಲಾಕ್ ಮಾಡ್ಕೊಂಡ್ಬಿಡ್ತಾಳೆ ಅನಿತಾ. ಡೋರ್ನ ಒಡೆದು ಒಳಗ್ ಹೋದಾಗ ಅನಿತಾ ಪೆಟ್ರೋಲ್ ಎಲ್ಲ ಮೈ ಮೇಲೆ ಸುರ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಆಗ ತಾರ, ಅಲ್ಲಮ್ಮ ಅನಿತಾ, ಎಲ್ರಿಗೂ ಅವಮಾನ ಆಗಿದೆ, ಹಾಗಂತ ಎಲ್ರು ಸತ್ತೋಗ್ಬಿಡ್ಬೇಕಾ? ನಾವ್ ಸತ್ತೋಗ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ಅಂತ ಹೇಳ್ತಾ ಇರುವಾಗ ಅನಿತಾ, ಅಲ್ಲಮ್ಮ ಅಷ್ಟೆಲ್ಲ ಅವಮಾನ ಆದ್ರೂ ನಾ ಹೇಗ್ ಬದುಕ್ಲಿ, ನಾನು ಹೇಗ್ ಮುಖ ತೋರಿಸ್ಲಿ ಅಂತ ಹೇಳ್ತಾ ಇರ್ತಾಳೆ. ಆಗ ಸಡನ್ಲಿ, ಅಲ್ಲಮ್ಮ ನೀನ್ ಸತ್ತೋದ್ರೆ ಎಲ್ಲ ಸರಿ ಹೋಗುತ್ತಾ ಅಂತ ಕೇಳಿದಾಗ ಅನಿತನ್ ತಲೆಯಲ್ಲಿ ಬೇರೆನೇ ಐಡಿಯಾ ಬರುತ್ತೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.